ಸರ್ ನಮಸ್ಕಾರ, ನನ್ನ ಹೆಸರು ಬಾಲು ಅಂತ, ಸುಂಕದಕಟ್ಟೆಯಿಂದ ಬಂದಿದ್ದೀನಿ, JDS ಪಕ್ಷದಿಂದಾನೆ. ಜನ ಬದಲಾವಣೆ ಆಗೋದು ಅಂದರೆ ಹೆಂಗೆ, ಯಾವ ಥರ ಬದಲಾಗ್ಬೋದು? ಈಗ ನಾನು ಆಗಿದ್ದೀನಲ್ಲ ಸರ್. ಅದಲ್ಲ ಸರ್, ಬದಲಾಗೋದಂದ್ರೆ ಈಗ ನಾ ಮೀಡಿಯಮ್ ಕ್ಲಾಸ್ ಜನ ಏನಿದ್ದಾರೆ ಅವ್ರವ್ರ ಕಮಿಟ್ಮೆಂಟಲ್ಲಿ ಓಡ್ತಾ ಇರ್ತಾರೆ. ಅವ್ರು ಯಾರು ಕೇಳೋ ಮನಸ್ಥಿತಿಯಲ್ಲಿ ಯಾರೂ ಇಲ್ಲ. ಅವ್ರಿಗೇನಂದರೆ ಮಕ್ಕಳು ಫೀಸ್ ಅಂತೆ, ಅವ್ರದ್ದು ಅದೇ ಕಮಿಟ್ಮೆಂಟ್ ಇದ್ದಾಗ ಚೇಂಜ್ ಹೆಂಗೆ ಆಗ್ತದೆ? ನೀವು ಹೇಳೋ ವಸ್ತು ಚೆನ್ನಾಗಿದೆ, ಬಟ್ ಅದು ರೀಚ್ ಆಗಲ್ಲ. ಯಾಕಂದರೆ ಬಿಕಾಸ್ ಆಫ್ ಜನ ಚೇಂಜ್ ಆಗೋದು ಹೆಂಗೆ ಅಂದ್ರೆ ಮನೆಗೆ ಯಾವನಾರು ಕುಕ್ಕರ್ ಕೊಡಕ್ಕೆ ಬಂದ ಉಗಿದು ಆಟ ಅದಕ್ಕೆ ನಾವು ಅದೇ ಬದಲಾವಣೆ ನಮ್ಮ ರಾಜ್ಯದಲ್ಲಿ ಸಿಂಪಲ್ ಆಗಿ ಹೇಳ್ಬಿಟ್ರು. ರಾಜ್ಯದಲ್ಲಿ ಈಗ ಅಲ್ಲ ಕೇಳಿ ಒಂದ್ ನಿಮಿಷ, ಎಷ್ಟು ಸಿಂಪಲ್ ಆಗಿ ಹೇಳಿದ್ರು ಅವರು. ಕುಕ್ಕರ್ ಕೊಡಕ್ ಬಂದ್ರೆ ಬೈದ್ ಕಳಿಸ್ಬಿಟ್ಟು ಸುಮಾರಾಗಿದೆ. ಆಮೇಲೆ ಕೇಳಿ ಒಂದ್ ನಿಮಿಷ, ನಾನು ನಿಮ್ಮ ಜಾತಿ ಅವನು ನಾನು ಓಟ್ ಹಾಕಿ ಅಂತ ನನ್ನ ಜಾತಿಯವರು ನನ್ನ ಮಕ್ಳು ಕೊಡ್ಕೊಂತೀನಿ, ನನ್ನ ಮನೇಲಿ ನನ್ನ ಜಾತಿ ಪಾಡಿಸ್ತೀನಿ, ನನ್ಗೆ ಯಾಕೆ ಎಲೆಕ್ಷನ್ ಯಾಕೆ ಜಾತಿ ಅನ್ಬೇಕು? ಯಾವ ಪಾರ್ಟಿ ಅವ್ರಿಗೆ ಏನ್ ಕೊಡ್ತಾರೆ ನೋಡ್ಬೇಕು ಫಸ್ಟ್. ಈಗೇನೀಗ ಇವಾಗ JDS ಎಕ್ಸಾಂಪಲ್ ಏನ್ ಕೊಡ್ತಿದೆ, ಎಜುಕೇಶನ್ ಕೊಡ್ತಿದೆ, ಮತ್ತೆ ಶಿಕ್ಷಣ ಇದು ಆರೋಗ್ಯ ಕೊಡ್ತಿದೆ. ಅವೆರಡು ಕೊಟ್ಬೇಕಾದ್ರೆ ಜನ ಫ್ರೀ ಆಗ್ತಾರೆ. ಅದನ್ನ ತಗೊಂಡು ಅದನ್ನ ವೋಟ್ ಹಾಕೋಕೆ ಯಾಕೆ ಆಗ್ತಾ ಇಲ್ಲ? ಅದರ ಬದಲಾವಣೆ ಶಿಕ್ಷಣ ಆರೋಗ್ಯ ಅಲ್ಲ. ಈ ಸಲ ಪಂಚರತ್ನ ಒಂದ್ ನಿಮಿಷ ಪ್ರಾಮಿಸ್, ಅದು ಪಂಚರತ್ನ ಯಾತ್ರೆ ನಾವು ಅಧಿಕಾರಕ್ಕೆ ಬಂದು ಕೊಡ್ತೀವಿ. ಅದು ನಿಮ್ಮಂತ ಅಂದ್ರೆ ನಿಮ್ಗೆ ತಿಳುವಳಿಕೆ ಇರುವಂತವ್ರು ಅದನ್ನ ಯಾಕೆ ನಾವು ಇದನ್ನ ಮಾಡ್ತಾ ಇಲ್ಲ? ಅಲ್ಲ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳ್ಬಿಡಿ. ಅಲ್ಲ ಫ್ರೀಗೆ ಏನು ಕೊಡಲ್ಲ ಸರ್. ಫ್ರೀಯಾಗಿ ಕೊಡ್ತಾರೆ, ಫ್ರೀಯಾಗಿ ಫ್ರೀ ಹೇಳಿ ಒಂದ್ ನಿಮಿಷ. ಅದೊಂದು ನೆನ್ನೆ ನಾನೊಂದು ಕತೆ ಓದ್ತಾ ಇದ್ದೆ. ಒಂದು ತೋಳ ಹೇಳ್ತಂತೆ ಎಲ್ಲ ಕುರಿಗಳಿಗೂ, ನಾನು ನನ್ನನ್ನು ಚುನಾವಣೆಯಲ್ಲಿ ಗೆಲ್ಸಿದ್ರೆ ಎಲ್ರಿಗೂ ಕಂಬಳಿ ಕೊಡ್ತೀನಿ ಅಂತ. ಅದು ಗೆದ್ದ ಮೇಲೆ ಕೊಡ್ತಂತೆ ಕಂಬಳಿ. ಅಲ್ಲ ಗೆದ್ದ ಮೇಲೆ ಕಂಬಳಿ ಕೊಡ್ತಾರೆ. ಒಂದ್ ನಿಮಿಷ, ಅವ್ರು ಹೇಳೋದು ಯಾವುದನ್ನು ಫ್ರೀ ಅಂತ ಇರೋದು. ಸರ್ ಇದೊಂದು ಮಾತಾಡ್ತೀನಿ, ಒಂದು ಜೋಕ್ ಇದೆ ಸರ್, ದಯವಿಟ್ಟು ಅನ್ಯತಾ ಭಾವಿಸ್ಬೇಡಿ, ಒಂದು ತಮಾಷೆಗೆ. ಯಾಕಂದ್ರೆ ಎಲ್ಲ ಸೀರಿಯಸ್ ಆಗಿ ನೋಡ್ತೀರ. ಅದಕ್ಕೆ ಕಷ್ಟಪಟ್ಟು ಓದ್ಬೇಕು ಮಗ, ಮೊಬೈಲ್ ನಂಬರ್ ಬ್ಯಾಂಕ್ ಬ್ಯಾಲೆನ್ಸ್ ಆಗ್ಬಿಡ್ಬೇಕು ನೋಡು. ಇಬ್ರು ಬಂದ್ರಂತೆ, ಒಂದು ಇದೇ ತರ ಒಂದಷ್ಟು ಜನ ಒಂದು ಪ್ಲೈನ್ ಅಲ್ಲಿ ಟ್ರಾವೆಲ್ ಮಾಡಬೇಕು ನೀವೆಲ್ಲ. ನಾನೊಬ್ಬ ಬಂದೆ, ಇವರೊಬ್ರು ಬಂದ್ರು. ಓಕೆನಾ? ನಾನು ಬಂದು ನೋಡಿ, ನಾನು ಈ ಪ್ಲೈನ್ ಪೈಲಟ್, ನಾನು ಈ ಥರ ಎಲ್ಲ ಕ್ವಾಲಿಫಿಕೇಶನ್ ಇದೆ, ನಾನು ಇಷ್ಟು ಮೈಲ್ಸ್ ಓಡಿಸಿದ್ದೀನಿ ಪ್ಲೈನ್ನ, ನಾನು ಇಂಟರ್ನ್ಯಾಷನಲ್ ಫ್ಲೈ ಮಾಡಿದ್ದೀನಿ, ನನ್ನ ಜೊತೆ ಬರ್ತೀರಾ ಅಂತ. ಅಜಿತ್ ಅವ್ರು ಬಂದ್ರಂತೆ, ನಿಮ್ಮನ್ನ ನಾನು ಹಾರಿಸ್ತೀನಿ, ನಿಮ್ಮನ್ನೆಲ್ಲ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀನಿ, ಯಾರಿಗೆ ಓಟ್ ಹಾಕ್ತೀರಾ ಅಂದರೆ ಎಲ್ಲ ಇವ್ರಿಗೆ ಹಾಕ್ಬಿಟ್ರು, ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ಬಿಡ್ತಾರೆ ಅಂತ. ನಾನು ಇಷ್ಟೆಲ್ಲ ಸರ್ಟಿಫಿಕೇಟ್ ತೋರಿಸ್ತೀನಿ, ನನಗೆ ಎಕ್ಸ್ಪೀರಿಯನ್ಸ್ ಇದೆ ಅಂತ. ಪ್ಲೇನ್ ಹಾರಿಸಕ್ಕೆ ಇವ್ರದ್ದು ಎಕ್ಸ್ಪೀರಿಯನ್ಸೇ ಕೇಳಿಲ್ಲ, ಬಿಸ್ನೆಸ್ ಕ್ಲಾಸ್ ಕರ್ಕೊಂಡು ಹೋಗ್ತಾನೆ ನೀನು ಅಂತ ತಗೊಂಡೋಗಿ ಕೆಳಗೆ ಹಾಕ್ಬಿಟ್ಟ ಫ್ಲೈಟ್ನ. ನಾವು ಈ ಆಶ್ವಾಸನೆಗಳಿದೆಯಲ್ಲ ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ. ಫಸ್ಟ್ ಆಫ್ ಆಲ್ ನಾನು ಆಶ್ವಾಸನೆ ಕೊಡ್ಬೇಕು ನನಗೆ ಅನ್ಸಿತ್ತು ಸರ್. ಫಸ್ಟ್ ಆಫ್ ಆಲ್ ಹಾನೆಸ್ಟ್ ಆಗಿ ನಾನು ಕೊಡ್ಬೇಕು. ಫಸ್ಟ್ ಆಫ್ ಆಲ್ ನಮ್ಮ ಬಡ್ಜೆಟ್ ಏನಿದೆ ಏನ್ ಸರ್, ಡೆಫಿಸಿಟ್ ಎಷ್ಟಿದೆ, ಈ ಬಡ್ಜೆಟ್ ನ ಡಿವೈಡ್ ಮಾಡಿದ್ರೆ ಏನ್ ಸಮಸ್ಯೆಗಳಿದೆ, ಇದಕ್ಕೆ ಎಷ್ಟು ಅಲೋಕೇಟ್ ಮಾಡ್ಬೋದು ನಾನು. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ಗೊತ್ತಾಗಲ್ವಾ ಸರ್? ನನಗೆ ಗೊತ್ತಾಗಲ್ಲ ಸರ್. ನೀವೆಲ್ಲ 4 ವರ್ಷ 50 ವರ್ಷ 20 ವರ್ಷ 8 ವರ್ಷ ರಾಜ್ಯ ಆಳಿರೋರು, ನಿಮಗೆಲ್ಲ ಗೊತ್ತಿದೆ. ಕ್ಲೀನಾಗಿ ಅಲೋಕೇಟ್ ಮಾಡ್ಬೋದಲ್ಲ ಸರ್? ನೆಕ್ಸ್ಟ್ ಬಡ್ಜೆಟ್ ಇಷ್ಟನ್ನು ನಾವು 40,000 ಕೋಟಿನ ಎಜುಕೇಷನ್ ಇದು ಹೆಲ್ತ್ಗೆ ಇಡ್ತೀವಿ, ಈ ಹಾಸ್ಪಿಟ್ಲ್ ಈ ಥರ ಬರುತ್ತೆ ಸರ್. ಪಿಕ್ಚರ್ ಮಾಡಿ ಏನೋ ಇವಾಗ ನಾವೆಲ್ಲ ಒಂದು ಮನೆ ಕಟ್ಬೇಕಂದ್ರೆ 3D ಮಾಡ್ಕೊಡ್ತೀವಿ, 3D ಮಾಡ್ಕೊಡ್ಬೋದು, ಸ್ಕೆಚ್ ಹಾಕಿ ತೋರಿಸ್ಬಿಡ್ಬೋದು ನೀವು. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಅಲ್ಲಲ್ಲ, ದಯವಿಟ್ಟು ಇನ್ಮೇಲೆ ಆಮೇಲೆ ಅದಕ್ಕೆ ಬಡ್ಜೆಟ್ ಎಷ್ಟು, ಬಾಳಿಕೆ ಎಲ್ಲ ಮಾಡ್ಬೋದಲ್ವಾ ಸರ್? ಮಾಡ್ಬೋದಲ್ವಾ ಸರ್? ಇವತ್ತವರೆಗೂ ಬಡ್ಜೆಟ್ ಒಂದು PPT ಪ್ರೆಸೆಂಟೇಷನ್ ಮಾಡಿದಾರ ಸರ್? ಯಾರು ಮಾಡಿಲ್ಲ. ಈಗ ಯಾಕೆ ಮಾಡಿಲ್ಲ ನಾನು ಕೇಳ್ತಾ ಇರೋದು. ಕೇಳಿ ಸರ್, ನನ್ನ ಪ್ರಕಾರ ವಿಧಾನಸೌಧದಲ್ಲಿ ಒಂದು ದೊಡ್ಡ LED ಸ್ಕ್ರೀನ್ ಹಾಕ್ಬಿಟ್ಟು ಲಾಸ್ಟ್ ಇಯರ್ ಬಡ್ಜೆಟ್ 30,000 ಕೋಟಿ ಎಜುಕೇಶನ್ಗೆ ಆಗಿದೆ, ನೋಡಿ ಈ ಸ್ಕೂಲ್ ಹಿಂಗಾಗಿದೆ, ನೋಡಿ ಈ ಟಾಯ್ಲೆಟ್ ಹಿಂಗಾಗಿದೆ, ನೋಡಿ ಇದು ಹಿಂಗಾಗಿದೆ, ಈ ರೋಡ್ಗಳು ಇಷ್ಟಾಗಿದೆ, ಇಷ್ಟು ಖರ್ಚಾಗಿದೆ, ಇಷ್ಟಾಗಿದೆ. ನೆಕ್ಸ್ಟ್ ಬಡ್ಜೆಟ್ ನಮ್ಮ ಕಲ್ಪನೆ ಈ ಥರ ಇದೆ ಮಾಡ್ಬೋದಲ್ವಾ ಸರ್? ಮಾಡ್ಬೋದಾ ಪ್ರಶ್ನೆ ಮಾಡ್ಬೋದನ್ನ? ಯಾಕೆ ಮಾಡ್ತಾ ಇಲ್ಲ? ನಾನು ಕೇಳ್ತಾ ಇದ್ದೀನಿ ಸರ್. ನಾನೊಬ್ಬ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ, ಯಾಕೆ ಮಾಡಬಾರ್ದು? ಚಂಬರ್ನ್ಯಾಗ ಎಲ್ಲಿ ಬೇಕಲ್ಲಿ ದುಡ್ಡು ಮಾಡ್ಯಾರ ಇವರು. ಈ ಗುಂಡ ಸೊಳೆ ಮಕ್ಕಳು ಮೊದಲು ಗುಂಡು ಹಾಕ್ಬೇಕು ಇವ್ರು ಸೊಳೆ ಮಕ್ಕಳು. ಅವ್ರು ಕೇಳ್ತಾನೂ ಇದ್ದಾರೆ, ಹೇಳ್ತಾನೂ ಇದ್ದಾರೆ. ಸ್ವಲ್ಪ ಜನ ಕೇಳ್ತಾರೆ, ಎಲ್ಲ ಕೇಳುವಾಗಬೇಕು ಅಂದ್ರೆ ನಮ್ಗೆ ಅಲ್ಟಿಮೇಟ್ಲಿ ಎಜುಕೇಶನ್ ಆರೋಗ್ಯ ನಾವು ಫ್ರೀ ಆಗ್ತೀವಿ. ಆ ಬದಲಾವಣೆಯ ಬಗ್ಗೆನೇ ಮಾತಾಡ್ತಿರೋದು. ಉಪೇಂದ್ರ ಅವ್ರು ಹೇಳಿದಂತ ಒಂದು ಮಾತು ನನಗೆ ನಿಜ. ಯಾವ ಪಕ್ಷ ಯಾವ ಸರ್ಕಾರ ಏನನ್ನೂ ಫ್ರೀ ಆಗಿ ಕೊಡೋದಿಲ್ಲ ಸರ್, ಏನನ್ನೂ ಫ್ರೀ ಆಗಿ ಕೊಡೋದಿಲ್ಲ. ಹೇಳ್ತಿದಾರಲ್ಲ ಸರ್, ಈಗ ಹೇಳಿದ್ದನ್ನ ಮಾಡಿ ನಿಮ್ಮ ಅಮ್ಮನ ಪಿಂಡ ಇದಾರಲ್ಲ, ಅದನ್ನ ನೀವು ತಗೊಂಡು ನೋಡಿ. ಈಗ 26,000 ಕೋಟಿ ಮನ್ನಾ ಮಾಡಿದಾರಲ್ಲ, 14 ತಿಂಗಳಲ್ಲಿ ಮಾಡಿದಾರಲ್ಲ, ಅದು ಮಾಡ್ತೀನಿ 5 ವರ್ಷದಲ್ಲಿ ಎಲ್ಲ ಪಂಚಾಯತಿ ಲೆವೆಲ್ ಮಾಡ್ತಿದ್ದೀನಿ. ನಾನು ಹೇಳೋದು ಅರ್ಥ ಆಗ್ತೀನಿ. ಇನ್ನೆಲ್ಲೋ ತೆಗೆದು ಮತ್ತೆಲ್ಲೋ ಕೊಡಬೇಕಾಗತ್ತೆ. ಅದೇನು ಒಟ್ಟು ನಮ್ಗೆ ಫ್ರೀ ಸಿಕ್ಕರೆ ನಾವು ಫ್ರೀ ಆಗ್ತೀವಿ. ಒಂದೇ ಒಂದು ಹೇಳ್ತೀನಿ ಸರ್, ಒಂದೇ ಒಂದು ಕೇಳ್ತೀನಿ ಸರ್ ನಿಮ್ಮನ್ನ. ಓಕೆನಾ? ಇಷ್ಟೆಲ್ಲ ಮಾಡ್ತಿರಲ್ಲ ಸರ್, ಎಲೆಕ್ಷನ್ಗೆ ಇದೆಲ್ಲ ಏನೋ ಪ್ರಚಾರಕ್ಕೆ ಹಣ ಖರ್ಚಾಗತ್ತಲ್ವಾ ಸರ್? ಹೌದು ಸರ್. ಆಗುತ್ತಲ್ವಾ ಸರ್? ಎಲ್ಲಿಂದ ಬರ್ತಿದೆ ಸರ್ ಅದು?
ಹಣ ಎಲ್ಲಿಂದ ಬರುತ್ತೆ ಅಂದ್ರೆ ಅವ್ರ ಜನಗಳಿಂದ ಇರ್ತದೆ. ಅದು ಒಂದ್ ನಿಮಿಷ, ನಾನೊಬ್ಬ ಕಾರ್ಯಕರ್ತ, ಸೀಟ್ ಕೊಟ್ರಿ, ನನಗೊಂದು ಟಿಕೆಟ್ ಕೊಟ್ರಿ, ನಾನು ಖರ್ಚು ಮಾಡ್ಬೇಕಲ್ಲ ಸರ್? ಹೌದು. ಎಷ್ಟು ಖರ್ಚು ಮಾಡ್ಬೋದು ಸರ್? ಆನೆಸ್ಟ್ ಆಗಿ ಮಾತಾಡೋಣ. ಹೌದು. ಒಂದು MLA ಎಲೆಕ್ಷನ್ಗೆ ಎಷ್ಟು ಖರ್ಚಾಗತ್ತೆ ಸರ್ ಇವಾಗ? 10 ರಿಂದ 20. ಎಷ್ಟು? 10 ಒಂದಂಗಿತ್ತು ಯಾರು? ನಾವು ಬೆಂಗಳೂರು ಸುತ್ತ ಕಡೆ ಗ್ರಾಮ ಪಂಚಾಯತಿ ನೋಡಿ ಒಂದ್ ನಿಮಿಷ ನೋಡಿ 50 crores ಖರ್ಚು ಮಾಡಿ 50 crores ಖರ್ಚು ಮಾಡಿ ಸಂಬಳ ಎಷ್ಟು ಸರ್ MLAಗೆ? 1 ಲಕ್ಷ 2 ಲಕ್ಷ 2.25 ಲಕ್ಷ ಏನೋ ಬಿಡಿ. 3 ಲಕ್ಷ ಬರೋ 4 ಲಕ್ಷ ಸರ್. 3 ಲಕ್ಷ ರೂಪಾಯಿ ಜಾಬ್ಗೆ 50 ಕೋಟಿ ಸರ್. 50 ಕೋಟಿ ಬ್ಯಾಂಕಲ್ಲಿ ಇಟ್ಟರೆ ಒಂದು 15 ಲಕ್ಷ ಬಂದ್ಬಿಡುತ್ತೆ ಸರ್ ತಿಂಗಳಿಗೆ. ಅದನ್ನೇ ಬಿಸ್ನೆಸ್ ಮಾಡ್ಕೊಂಡಿದ್ದೆ ಅಂತ ಹೇಳ್ತಿದ್ರಲ್ಲ, ಅದೇ ಬಿಸ್ನೆಸ್ ಮಾಡ್ಕೊಂಡ್ಬಿಡ್ತಾರೆ ಅದನ್ನ. ನಮ್ಮ ಹತ್ರ ಪ್ರಿಂಟಿಂಗ್ ಮಿಷಿನ್ ಇದೆಯಾ? ಎಲ್ಲಿಂದ ತರಲಿ ದುಡ್ಡು? ಎಲ್ಲಿಂದ ತರೋದು ದುಡ್ಡನ್ನ? ಯಾರು ಮಾಡ್ಕೊಂಡಿರೋದು? ರಾಜಕಾರಣಿಗಳು. ಯಾರು? ನೀವು ಯಾರು? ಜನನೇ, ನಾವೇ ಮಾಡಿರೋದು ಅದನ್ನ. ಈಗ ಯಾರು ಚೇಂಜ್ ಆಗ್ಬೇಕಾಗಿರೋದು? ಈಗ ಯಾರು ಬದಲಾವಣೆ ಆಗ್ಬೇಕಾಗಿರೋದು ಅಲ್ವಾ ಸರ್? ನನಗೆ ಚಾನ್ಸ್ ಕೊಡಲ್ವಾ ಸರ್ ನೀವು? ಕರೆದ್ರೆ ಸರ್ ನನಗೊಂದು ಕೆಲಸ ಕೊಡಿ ಸರ್ ಅಂದ್ರೆ ಕೊಡ್ತೀರಾ? ಇಷ್ಟೋ ತನಕ ಕರಿತಾನೆ ಇದಾರೆ ಅವ್ರು ನಿಮಗೆ ಗೊತ್ತಾಗ್ತಿಲ್ಲ. ಅದು JDS ಬನ್ನಿ ಅಂತಾನೆ ಕರಿತಿರೋದು. ಹೌದು ಸರ್, ನನಗೆ ಈ ಬದಲಾವಣೆ ಬೇಕಿರೋದ್ರಿಂದ ಕೇಳಿ ಸರ್, ನನಗೆ ಈ ಬದಲಾವಣೆ ಬೇಕಂದ್ರೆ ನಾನು ಕೇಳ್ತಾ ಇದ್ದೀನಿ ಸರ್, ನೀವು ಮಾಡಿ ನಾನು ಬರ್ತೀನಿ. ಹೌದು. ಇಲ್ಲ ನಾನೇ ಮಾಡ್ಕೊಂತೀನಿ ಸರ್ ಒಂದು ದಾರಿಲಿ. ಅದೇ ಇದು ತಪ್ಪಾ? ತಪ್ಪೇನಿಲ್ಲ ಸರ್, ತಪ್ಪೇನಿಲ್ಲ. ಅಷ್ಟೇ ಸರ್ ನಾನು ಕೇಳ್ತೇನೆ. ಅದೇ ಜನ ಬದಲಾಗಬೇಕು. ಈಗ ಅವ್ರು ನಿಮ್ಮನ್ನು ಪ್ರಜಾಕ್ಕೆ ಕರೆದ್ರು, ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಬರ್ತೀರಾ ಎಲ್ಲರೂ? ಈ ವರ್ಷ ಅಂತೂ ನಾವು ಬರ್ತೀರಾ ನೀವು? ಸಪೋರ್ಟ್ ಮಾಡೋಣ. ಯಾರು ಮಾಡೋದು? ಈಗ JDS ಅವ್ರು ಹೇಳಿದಾರಲ್ವಾ, ಆರೋಗ್ಯ ಮತ್ತು ಪಂಚರತ್ನ ಹೇಳ್ತಿದ್ದಾರೆ. ನಮ್ಗೆ ಎರಡು ಹೇಳ್ತಿದ್ದೀನಿ ಸಾಕಷ್ಟು. ಎಜುಕೇಶನ್, ಹೆಲ್ತ್ ಕೊಟ್ಟರೆ ಸಾಕು ನಮಗೆ. ಬೇರೆ ಹೆಂಗೋ ನಾವು ಫ್ರೀ ಆಗ್ತೀವಿ. ಮೈಕ್ ಸ್ಟ್ರೇಟ್ ಆಗಿ ಹಿಡ್ಕೊ, ಮೈಕ್ ಕರೆಕ್ಟ್. ಬೇರೆ ಅದನ್ನ ನಾವು ಯೋಚನೆ ಮಾಡಿ ಚೇಂಜ್ ಆಗೋಕ್ಕೆ ಒಂದು ಅವಕಾಶ ಚೆನ್ನಾಗಿದೆ ಅನ್ನೋದು ನಮ್ಮ ಕಾನ್ಸೆಪ್ಟ್. ಇದೊಂದು ಅವಕಾಶ JDS ಕೊಡ್ತೀವಿ. JDS ಕೆಲಸ ಮಾಡದೇ ಇದ್ರೆ ಪ್ರೊಜೆಕ್ಟ್ ಕೇಕ್ ಮಾಡಿ ಕೊಟ್ಟು ಮಾಡೇ ಮಾಡ್ತಾರೆ. ಅದರಲ್ಲಿ ನೋ ಡೌಟ್ ಇಲ್ಲ. ಅದ್ರ ಬಗ್ಗೆ ನಮಗೆ ಗೊತ್ತಿದೆ, ಅದು ಮಾಡ್ತಾರೆ. ಹೆಂಗ್ ಸರ್ ಡೌಟ್ ಇಲ್ಲ? ನೋಡಿ ಮಾಡ್ತಾರೆ. ಗ್ಯಾರಂಟಿ ಏನು? ನನಗೆ ಗ್ಯಾರಂಟಿ ಕೊಡಿ, ನಾನು ಮಾಡ್ತೀನಿ. ಗ್ಯಾರಂಟಿ ಕೊಡ್ತಾರೆ, ಮಾಡೇ ಮಾಡ್ತಾರೆ. ಯಾವ ತರ? 120% ಬರ್ಬೇಕು ಸರ್. 120% ಬಂದ್ರೆ ಸಂತೋಷ ಸರ್, ಸಂತೋಷ. ನೋಡಿ ನಮ್ಮ ಪ್ರಾದೇಶಿಕ ಪಕ್ಷ ಬಂದ್ರೆ ಸಂತೋಷ. ತುಂಬಾ ಚೇಂಜಸ್ ಆಗುತ್ತೆ ಸರ್. ಬಟ್ ಗ್ಯಾರಂಟಿ ಏನು ಅಂತ ಕೇಳಿ, ನಾನು ಹೇಳ್ತೀನಿ ಕೇಳಿ. ನೀವೆಲ್ಲ ಈ ಆಶ್ವಾಸನೆ ಕೊಡ್ತೀರಲ್ಲ, ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೀನಿ. ನೀವೆಲ್ಲ ಈ ಆಶ್ವಾಸನೆ ತಗೊಂಡು ಕೋರ್ಟಲ್ಲಿ ರಿಜಿಸ್ಟರ್ ಮಾಡಿಸ್ಬೇಕು. ಕೇಳಿ, ಒಂದ್ ನಿಮಿಷ ನಾನು ಹೇಳ್ತೀನಿ. 2 ವರ್ಷದಲ್ಲಿ ಇದು ಮಾಡ್ಲಿಲ್ಲ ಅಂದ್ರೆ ನಮ್ಮನ್ನ ಕೆಳಗೆ ಇಳಿಸಿ ಅಂತ ನೀವು ಕೋರ್ಟಲ್ಲಿ ಹಾಕ್ಬೇಕು ಸರ್. ಹೇಳಿದಾರಲ್ಲ ಸರ್, 5 ವರ್ಷದಲ್ಲಿ ಇದು ಮಾಡಿಲ್ಲ ಅಂದ್ರೆ 5 ವರ್ಷ ಅಲ್ಲ ಸರ್, 2 ವರ್ಷದಲ್ಲಿ ಮಾಡ್ಬೇಕು ನೀವು. 1 ವರ್ಷದಲ್ಲಿ ಮಾಡ್ಬೇಕು ನೀವು. ಮಾಡ್ಲಿಲ್ಲ ನಮ್ಮನ್ನ ಕೆಳಗೆ ಇಳಿಸಿ ಅಂತ ಇದಾರ ಬರ್ಬೇಕು ಸರ್. ಅಲ್ಲಿವರೆಗೂ ನಾನು ರಿಕ್ವೆಸ್ಟ್ ಮಾಡ್ತೀನಿ ಜನಗಳನ್ನ, ಯಾವ ಪ್ರಣಾಳಿಕೆ ನಂಬೇಡಿ. ಕರೆಕ್ಟಾ ಸರ್? ತಪ್ಪಾ ಸರ್? ಇಲ್ಲ. ಈಗ ಸಾಲ ಮನ್ನಾ ಅಂದ್ರೆ ಸಾಲ ಮನ್ನಾ ಸರ್ ಇಲ್ಲ ಸರ್, ಇಲ್ಲ ಸರ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಒಪ್ಪಿಕೊಂಡೋರು ದಡ್ಡರಲ್ಲ.